ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೋಟೆಲ್ಗಳಲ್ಲಿ ಈ ಗ್ಯಾಸ್ ಟ್ರಬಲ್ ಇನ್ನೂ ಕೂಡ ಮುಗ್ದಿಲ್ಲ. ಸರ್ಕಾರದ ನಿರ್ಧಾರದಿಂದ ಹೋಟೆಲ್ ಮಾಲೀಕರಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಸರ್ಕಾರದ ಲೆಕ್ಕ ತಪ್ಪಿದ್ರೆ ಹೋಟೆಲ್ ಮುಚ್ಚೋದು ಪಕ್ಕಾ ಮಾತ್ರ. ಬೇರೆ ಬೇರೆ ವಲಯಗಳಿಗೆ ಕಮರ್ಷಿಯಲ್ ಗ್ಯಾಸ್ ಸರಬರಾಜು ಆಗ್ತಾ ಇದೆ. ಪ್ರತಿದಿನ 16,000 ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಆಗ್ತಾ ಇದ್ದು. ಅದರಲ್ಲಿ 10,000 ಸಿಲಿಂಡರ್ PG ಹೋಟೆಲ್ಗಳಿಗೆ ಸರಬರಾಜು ಹೊಂದಿದ್ರು. 10,000 ಸಿಲಿಂಡರ್ಗಳಲ್ಲಿ ಹೋಟೆಲ್ಗಳಿಗೆ ಎಷ್ಟು ಅನ್ನೋ ಗೊಂದಲ ಇದೆ. ಅಡ್ಡಗೋಡಿಯ ಮೇಲೆ ದೀಪ ಇಟ್ಟಂಗಾಗಿದೆ ಸರ್ಕಾರದ ಈ ನಿರ್ಧಾರ. ರಾಜ್ಯದ ಹೋಟೆಲ್ಗಳಿಗೆ 33% ಸಿಲಿಂಡರ್ ಸರಬರಾಜುಗೆ ಒಪ್ಕೊಂಡಿದ್ರು. ರಾಜ್ಯದ ಎಲ್ಲ ಹೋಟೆಲ್ಗಳಿಗೆ ಇದು ಸಾಕಾಗುತ್ತಾ ಅನ್ನುವ ಪ್ರಶ್ನೆ ಕೂಡ ಇತ್ತು. ಚಿಕ್ಕ ಪುಟ್ಟ ಹೋಟೆಲ್ ಮಾಲೀಕರಿಗೆ ಭಯ ಶುರುವಾಗಿದೆ. ದೊಡ್ಡವರು ಕೂಡ ಆತಂಕ ಪಡಬೇಕು. ಬಿಕಾಸ್ ಅವರು 7-8 ಸಿಲಿಂಡರ್ ಬಳಸೋ ಕಡೆ ಅಥವಾ 10-12 ಬಳಸೋ ಕಡೆ ಅವ್ರಿಗೆ ಸಿಗ್ತಾ ಇರೋದು 1-2. ಈಗ ಚಿಕ್ಕ ಪುಟ್ಟ ಹೋಟೆಲ್ ಅವರಿಗೆ ಅಟ್ಲೀಸ್ಟ್ 1-2 ಸಿಗ್ತಾ ಇಲ್ವಾ ಅದು ಪ್ರಶ್ನೆ. ಆಮೇಲೆ ಇವರು 10,000 ಅಂತೇನು ಹೇಳಿದ್ರಲ್ಲ ಸಿಲಿಂಡರ್ಗಳು ಇನ್ನು ಮುಂದೆ ಹೋಟೆಲ್ಗಳಿಗೆ PGಗಳಿಗೆ ಅಂತ, PGಗಳಿಗೆ ಎಷ್ಟು ಹೋಟೆಲ್ಗಳಿಗೆ ಎಷ್ಟು ಅಂತ ಸರಿಯಾಗಿ ಡಿವೈಡ್ ಮಾಡಿಲ್ಲ, ನಂಬರ್ಸ್ ಹೇಳಿಲ್ಲ. ಹಾಗಾಗಿ ಕನ್ಫ್ಯೂಷನ್ ಅಲ್ಲಿದ್ದಾರೆ. ಆಮೇಲೆ ಹೋಟೆಲ್ಗಳು ಮಾತ್ರ ಇಂಪಾರ್ಟೆಂಟ್ ಅಂತಲ್ಲ, ಯಾಕಂದ್ರೆ ಬೆಂಗಳೂರಿನಲ್ಲಿ ಎಷ್ಟೋ ಜನ ರೂಮು ಮನೆ ಮಾಡ್ಕೊಳಕ್ ಆಗ್ದಲ್ಲೇ ಇರೋರು, ಕೆಲ್ಸಕ್ಕೆ ಹೋಗೋರು, ಓದಕ್ಕೆ ಬರೋರು PGಯನ್ನೇ ನೆಚ್ಕೊಂಡಿದ್ದಾರೆ. ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ, ಓದಕ್ಕೆ ಬರೋರು ಅಷ್ಟೇ, ಕೆಲಸ ಹುಡ್ಕೊಂಡ್ಬಂದಿರೋರು ಅಷ್ಟೇ. ಸೊ ಅವರಿಗೂ ಕೂಡ ಬಹಳ ಅನಿವಾರ್ಯ. ಈಗ 10,000 ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ 4,000ಕ್ಕೂ ಹೆಚ್ಚು ಸಿಲಿಂಡರ್. ಈಗ ಈ ಆಸ್ಪತ್ರೆಗಳಿಗೇನು ಮುಂಚೆಯೇ ಕೊರತೆ ಮಾಡಿರಲಿಲ್ಲ, ಹೇಗೋ ಸರಿದೂಗಿಸ್ತಾ ಇದ್ರು, ಅದನ್ನ ಈಗಲೂ ಕೂಡ ಮುಂದುವರಿಸ್ತಾ ಇದ್ದಾರೆ. ಈಗ ಹೋಟೆಲ್ ಅಸೋಸಿಯೇಷನ್ ಅವ್ರು ಹೇಳೋ ಪ್ರಕಾರ 33% ಅಂದರೆ 3,300 ಸಿಲಿಂಡ್ರ್ ಎಲ್ಲಿ ಸಾಕಾಗುತ್ತೆ? ಹೋಟೆಲ್ಗಳ ನಂಬರ್ಸ್ ಎಷ್ಟು? ಹೋಟೆಲ್ ಅಸೋಸಿಯೇಷನ್ ಅವ್ರನ್ನ ಒಂದ್ಸಲ ಮಾತಾಡಿಸ್ಬೇಕು. ಎಷ್ಟು ಬೇಕಾಗುತ್ತೆ? ಮಧ್ಯಮ ವರ್ಗದ ಹೋಟೆಲ್ಗಳ ನಂಬರ್ಸ್ ಎಷ್ಟು, ದೊಡ್ಡವ್ರದ್ದೆಷ್ಟು ಅಂತ.